ಹೋಟೆಲಲ್ಲಿ ತೆಂಗಿನಕಾಯಿ ಚಟ್ನಿ ತಿಂದ್ಬಿಟ್ಟು ಮನೆಯಲ್ಲಿ ಮಾಡಿದ್ರೆ ಏನೋ ರುಚಿ ಕಮ್ಮಿ ಆಗಿದೆ, ಅಷ್ಟು ರುಚಿಯಾಗಿಲ್ವಲ್ಲ ಅಂತ ಅನಿಸುತ್ತಲ್ವಾ? ಹಾಗೆಯೇ ಮಾಡಿದಂಥ ತೆಂಗಿನಕಾಯಿ ಚಟ್ನಿ ಜಾಸ್ತಿ ಹೊತ್ತು ಫ್ರೆಶ್ ಆಗಿರಬೇಕು. ಲಂಚ್ ಬಾಕ್ಸ್ ಹಾಕಿದರೂ ಸಹ ರುಚಿ ಚೇಂಜ್ ಆಗಬಾರ್ದು. ಆ ರೀತಿ ಮಾಡೋದಕ್ಕೆ ಕೆಲವು ಟ್ರಿಕ್ಸ್ನ ನಾನು ವೀಡಿಯೋದಲ್ಲಿ ಹೇಳ್ತೀನಿ. ಈ 6 ನಿಮಿಷದ ವೀಡಿಯೋ ನೋಡಿದ ಮೇಲೆ ನೀವು ತೆಂಗಿನಕಾಯಿ ಚಟ್ನಿ ಎಕ್ಸ್ಪರ್ಟ್ ಆಗ್ತೀರಾ. ಅದು ಒಂದು ತೆಂಗಿನಕಾಯಿ ಚಟ್ನಿ ಅಲ್ಲ, 2 ರೀತಿಯ ತೆಂಗಿನಕಾಯಿ ಚಟ್ನಿ, ಕೆಂಪು ತೆಂಗಿನಕಾಯಿ ಚಟ್ನಿ, ಹಸಿರು ತೆಂಗಿನಕಾಯಿ ಚಟ್ನಿ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ನನಗೆ ಬಹಳ ಜನ ಕೇಳಿದರೆ ತೆಂಗಿನಕಾಯಿನ ಸುಲಭವಾಗಿ ಒಡೆಯೋದು ಹೇಗೆ ಅಂತ. ಈ ತೆಂಗಿನಕಾಯಿನಲ್ಲಿ 3 ಭಾಗ ಇರುತ್ತೆ. ಒಂದು ಅಗಲವಾದಂಥ ಭಾಗದಲ್ಲಿ ಆಪೋಸಿಟ್ ಆಗಿ ಒಂದು ಲೈನ್ ಇರುತ್ತೆ ನೋಡಿ, ಆ ಲೈನಿನ ಮೇಲೆ ಒಂದು ಜೋರಾಗಿ ಏಟು ಹಾಕಿದರೆ ಈ ರೀತಿ ಸೀಳ್ಬಿಟ್ಕೊಳ್ಳುತ್ತೆ. ಅದಕ್ಕಿಂತ ಮುಂಚೆ ತೆಂಗಿನಕಾಯಿ ಸಿದ್ರನ್ನೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಒಂದು ಸಾರಿ ನೀರಿನಲ್ಲಿ ಒದ್ದೆ ಮಾಡಿಟ್ಕೊಬಿಟ್ರೆ ತೆಂಗಿನಕಾಯಿ ಒಡೆಯೋದು ತುಂಬಾ ಸುಲಭ ಆಗುತ್ತೆ. ನೋಡಿ, ಒಂದೇ ಏಟಿಗೆ ಈ ರೀತಿ ಸೀಳ್ಬಿಟ್ಕೊಂಡಿದೆ ಪರ್ಫೆಕ್ಟಾಗಿ 2 ಭಾಗವಾಗಿ ನಾನೀಗ ಹೊಡೆದಿದ್ದೀನಿ. ತೆಂಗಿನಕಾಯಿ ಚಟ್ನಿ ಮಾಡೋದಕ್ಕೆ ಈ ರೀತಿ ನೀವು ತೆಂಗಿನಕಾಯಿನ ಪೀಸಾಗಿ ಮಾಡ್ಕೋಬಹುದು, ಇಲ್ಲ ತುರಿಲೂ ಸಹಬಹುದು. ಆದರೆ ತೆಂಗಿನಕಾಯಿ ಫ್ರೆಶ್ ಆಗಿ ತಗೊಳ್ಳಿ, ಆಗ ಎಕ್ಸಲೆಂಟಾಗಿ ಬರುತ್ತೆ. ಫ್ರಿಜ್ನಲ್ಲಿ ಇಟ್ಟಿರೋಂಥ ತೆಂಗಿನಕಾಯಿನಲ್ಲಿ ಚಟ್ನಿ ಮಾಡಿದ್ರೆ ಅಷ್ಟೇ ರುಚಿ. ಆದರೆ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತೊಗೊಂಡು ನೀವು ತೆಂಗಿನಕಾಯಿ ಚಟ್ನಿ ಮಾಡಿದ್ರೆ ಟೇಸ್ಟ್ ಎಕ್ಸಲೆಂಟ್ ಆಗಿರುತ್ತೆ. ನಾನು ಆ ರೀತಿ ತೆಗೆದು ಒಂದು ಭಾಗನ ತೆಗೆದಿಟ್ಕೊಂಡಿದ್ದೀನಿ, ಇನ್ನೊಂದು ಭಾಗನ ಈ ರೀತಿ ಗ್ರೈಂಡರ್ನಲ್ಲಿ ತುರ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದರಲ್ಲಿ ಸುಲಭ ಆಗುತ್ತೋ ಅದರಲ್ಲಿ ತುರ್ಕೋಬಹುದು. ಫ್ರಿಜ್ನಲ್ಲಿರುವಂಥ ತೆಂಗಿನಕಾಯಿ ಅಂದರೆ ತಕ್ಷಣ ತೆಗಿಬಾರ್ದು, ಒಂದು ಅರ್ಧ ಗಂಟೆ ತೆಗೆದುಬಿಟ್ಟು ಹೊರಗಡೆ ಇಟ್ಬಿಟ್ಟು ಆಮೇಲೆ ಚಟ್ನಿ ಮಾಡಿ ಸ್ವಲ್ಪ ಸುಮಾರಾಗಿ ಟೇಸ್ಟ್ ಬರುತ್ತೆ. ಇಲ್ಲ ಟೈಮೇ ಇಲ್ಲ ಅಂತಂದರೆ ಫ್ರಿಜ್ಜಿಂದ ತೆಗೆದ ತಕ್ಷಣ ಬಿಸಿನೀರಿಗೆ ಹಾಕಿಬಿಟ್ರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಎಣ್ಣೆ ಆಗಿ ಮೇಲೆ ತೇಲ್ತಾ ಇರುತ್ತೆ, ರುಚಿ ಬರೋದಿಲ್ಲ ತೆಂಗಿನಕಾಯಿ ಚಟ್ನಿ. ಈಗ ಅರ್ಧ ಭಾಗ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ, ಅರ್ಧ ಭಾಗ ತುರಿದಿಟ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ರೆಡಿಯಾಗಿದೆ. ಈ ತೆಂಗಿನಕಾಯಿನ ಉಪಯೋಗಿಸ್ಕೊಂಡು ಮೊದಲು ಈ ಕೆಂಪು ಗಟ್ಟಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಕೆಂಪು ಗಟ್ಟಿ ಚಟ್ನಿನ ಈ ರೀತಿ ಮಾಡಿಕೊಂಡ್ರೆ ತುಂಬ ಹೊತ್ತು ಫ್ರೆಶ್ ಆಗಿರುತ್ತೆ. ಮೊದಲು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 3 ರಿಂದ 4 ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿಬೇಕು, ಉದ್ದಿನಬೇಳೆ ಚೆನ್ನಾಗಿ ಕೆಂಪಾಗಬೇಕು, ಹಾಗೆಯೇ ಈ ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಜೊತೆಗೆ 1 ಇಂಚಿನಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ಬೇಳೆ ಚೆನ್ನಾಗಿ ಕೆಂಪಾಗಿದೆ ಅಂದಾಗ ನಾವು ತುರಿದಿರೋ ಅಂಥ ತೆಂಗಿನಕಾಯಿ ತುರಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ತುರಿನೂ ಸಹ ಸ್ವಲ್ಪ ನಾವು ಹುರ್ಕೋಬೇಕು, ಜಾಸ್ತಿ ಹುಯ್ಯೋಕ್ಕೆ ಹೋಗಬಾರ್ದು. ಲೋ ಫ್ಲೇಮಲ್ಲಿ ಸ್ವಲ್ಪ ಈ ರೀತಿ ಉದುರಾಗಬೇಕು, ಸ್ವಲ್ಪ ಘಮ ಅಂತ ಸುವಾಸನೆ ಬರಬೇಕು. ಈ ರೀತಿ ಹುರಿದುಬಿಟ್ಟು ನಾವು ತೆಂಗಿನಕಾಯಿ ಚಟ್ನಿ ಮಾಡಿದರೆ ಒಂದು 6 ರಿಂದ 7 ಗಂಟೆ ಹೊರಗಡೆ ಫ್ರೆಶ್ ಆಗಿರುತ್ತೆ. ಫ್ರಿಜ್ನಲ್ಲಿ ಇಟ್ಟರೆ 3 ದಿನ ಆರಾಮಾಗಿ ಇಡಬಹುದು. ಈ ತೆಂಗಿನಕಾಯಿ ಚಟ್ನಿ ಅಂದರೆ ಕೆಂಪು ತೆಂಗಿನಕಾಯಿ ಚಟ್ನಿನ ಈ ರೀತಿ ಮಾಡೋದ್ರಿಂದ ನಾವು ಇಡ್ಲಿ ದೋಸೆ ಜೊತೆ ಬಿಸಿ ಅನ್ನಕ್ಕೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದಕ್ಕೂ ಏವನ್ನಾಗಿರುತ್ತೆ, ಮೊಸರನ್ನಕ್ಕೆ ನೆಂಚ್ಕೊಂಡು ತಿನ್ನೋಕ್ಕೂ ಸೂಪರ್ ಆಗಿರುತ್ತೆ. ಇವಾಗ ಹುರಿದು ರೆಡಿಯಾಗಿದೆ. ಆರಿದ ಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ತೀರಾ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ತರ್ತರಿಯಾಗಿರಬೇಕು. ಆವಾಗಲೇ ಈ ಕೆಂಪು ತೆಂಗಿನಕಾಯಿ ಚಟ್ನಿ ರುಚಿ ಜಾಸ್ತಿ, ಹಾಗೆಯೇ ಇದು ಜಾಸ್ತಿ ಹೊತ್ತು ಇಡೋಕ್ಕೆ ಸಾಧ್ಯ. ಉಪ್ಪನ್ನು ಹಾಕಿ ಈ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಮಧ್ಯ ಪಲ್ಸ್ ಮೋಡಲ್ಲಿ ಕಂಟಿನ್ಯೂಸ್ ಆಗಿ ಓಡಿಸ್ಬಾರ್ದು, ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ತರ್ತರಿಯಾಗಿರಬೇಕು ಟೆಕ್ಸ್ಚರು. ಈಗ ಗಟ್ಟಿಯಾಗಿ ಕೆಂಪು ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಂದು ಸಿಂಪಲ್ಲಾಗಿ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಇಂಗಿನ ಪುಡಿನ ಒಗ್ಗರಣೆನ ಹಾಕಿಬಿಟ್ರೆ ಟೇಸ್ಟು ಡಬ್ಬಲ್ಲು. ಗಟ್ಟಿ ತೆಂಗಿನಕಾಯಿ ಚಟ್ನಿ, ಕೆಂಪು ತೆಂಗಿನಕಾಯಿ ಚಟ್ನಿ ರೆಡಿ. ಲಂಚ್ ಬಾಕ್ಸ್ಗೆ ಆರಾಮಾಗಿ ಪ್ಯಾಕ್ ಮಾಡ್ಕೊಳ್ಬೋದು, ಟೇಸ್ಟು ಹಾಳಾಗೋದೇ ಇಲ್ಲ. ನೆಕ್ಸ್ಟ್ ನಾವು ಹಸಿರು ತೆಂಗಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಕೆಂಪು ತೆಂಗಿನಕಾಯಿ ಚಟ್ನಿಯಲ್ಲಿ ತೆಂಗಿನಕಾಯಿ ಚಟ್ನಿ ಟೇಸ್ಟ್ ಹಾಳಾಗಬಾರ್ದು ಅಂತ ತೆಂಗಿನಕಾಯಿನ ಸ್ವಲ್ಪ ಹುರ್ಕೊಂಡಿದ್ವಿ. ಆದರೆ ಈ ತೆಂಗಿನಕಾಯಿ ಚಟ್ನಿನಲ್ಲಿ ನಾವು ಹುರ್ಕೊಳ್ತಿಲ್ಲ, ಡೈರೆಕ್ಟಾಗಿ ತೆಂಗಿನಕಾಯಿ ಪೀಸಸ್ನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ. ಎಷ್ಟು ತೆಂಗಿನಕಾಯಿ ಪೀಸಸ್ ತೊಗೊಂಡಿದ್ರು ಅರ್ಧ ಭಾಗದಷ್ಟು ಹುರುಗಡಲೆ ಹಾಕ್ಕೊಳ್ಳಿ. ಹುರುಗಡಲೆ ಹಾಕೋಬಿಟ್ರೆ ತೆಂಗಿನಕಾಯಿ ಚಟ್ನಿ ಗಟ್ಟಿ ಬರೋದಕ್ಕೆ ಸಾಧ್ಯ, ಹಾಗೆಯೇ ಅದು ಜಾಸ್ತಿ ಹೊತ್ತು ಫ್ರೆಶ್ ಆಗಿರುತ್ತೆ. ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಸಹ ಈ ತೆಂಗಿನಕಾಯಿ ಚಟ್ನಿ ಹಾಳಾಗದಾಗೆ ನೋಡ್ಕೊಳ್ಳುತ್ತೆ. ಖಾರಕ್ಕೆ ತಕ್ಕಂತೆ ಕೆಂಪು ಮೆಣಸಿನಕಾಯಿ ಬದಲು ಇಲ್ಲಿ ಹಸಿರು ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ 1 ಇಂಚಿನಷ್ಟು ಶುಂಠಿನ ಸೇರಿಸಿ, 1 ಹಿಡಿಯಷ್ಟು ಕೊತ್ತಂಬರಿ ಎಲೆನ ಸೇರಿಸಿ. ಜೊತೆಗೆ ನೀವು ಪುದೀನ ಎಲೆ ಹಾಕ್ಬೋದು. ಪುದೀನ ಎಲೆ ಹಾಕಿದರೆ ಸ್ವಲ್ಪ ಕಪ್ಪು ಕಲರ್ ಬರುತ್ತೆ, ಕಲರ್ ಚೇಂಜ್ ಆಗೋಗ್ಬಿಡುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನ ಮಿಕ್ಸಿ ಜಾರ್ನಲ್ಲಿ ನೀರು ಹಾಕ್ದೇ ಮೊದಲೇ ರುಬ್ಕೊಬಿಟ್ಟು ಆಮೇಲೆ ಉಪ್ಪು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನೂ ಸಹ ತಿರುಗಿಸಿ ಗಟ್ಟಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ಚಟ್ನಿ ಜಾಸ್ತಿ ಹೊತ್ತು ಫ್ರೆಶ್ ಆಗಿರಬೇಕು ಅಂದರೆ ಇನ್ನೊಂದು ಟಿಪ್ ಏನು ಅಂತಂದರೆ ಮಿಕ್ಸಿ ಜಾರಿಂದ ಕೈ ಹಾಕಿ ಚಟ್ನಿನ ನಾವು ಹೊರಗಡೆ ತೆಗಿಬಾರ್ದು. ಯಾವುದೇ ಕಾರಣಕ್ಕೂ ನಾವು ಕೈಯನ್ನು ಉಪಯೋಗಿಸಬಾರ್ದು. ಸ್ಪೂನಿಂದ ಸಹಾಯದಿಂದ ಇದನ್ನು ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಬಿಟ್ರೆ ಚಟ್ನಿ ಜಾಸ್ತಿ ಹೊತ್ತು ಫ್ರೆಶ್ ಆಗಿರುತ್ತೆ. ಕೈನಲ್ಲಿ ಉಪಯೋಗಿಸಿ ನಾವು ತೆಗೆದುಬಿಟ್ರೆ ಚಟ್ನಿ ಕೆಟ್ಟು ಹೋಗೋ ಚಾನ್ಸಸ್ ಜಾಸ್ತಿ. ಈಗ ಗಟ್ಟಿ ಚಟ್ನಿ ರೆಡಿಯಾಗಿದೆ. ಅದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ನಾನು ಮೊದಲೇ ಹೇಳಿದೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆಯೇ ಸ್ವಲ್ಪ ಉದ್ದಿನ ಬೇಳೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಹಾಗೆಯೇ ಆ
ಉದ್ದಿನಬೇಳೆ ಕೆಂಪಾಗಬೇಕು, ಕ್ರಿಸ್ಪಿ ಆಗಬೇಕು, ಅದು ತುಂಬಾ ಮುಖ್ಯ. ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಒಂದು 2 ಚಿಟಿಕೆಯಷ್ಟು ಇಂಗಿನ ಪುಡಿನ ಹಾಕ್ಕೊಂಡ್ರೆ ಸಿಂಪಲ್ ಆಗಿರೋಂಥ ಒಗ್ಗರಣೆ ರೆಡಿ. ಆ ಒಗ್ಗರಣೆನ ತೆಂಗಿನಕಾಯಿ ಚಟ್ನಿ ತಲೆ ಮೇಲೆ ಹಾಕಿಬಿಟ್ರೆ ಎಕ್ಸಲೆಂಟ್ ಆಗಿರೋಂಥ ಚಟ್ನಿ ದೋಸೆ ಜೊತೆ, ಇಡ್ಲಿ ಜೊತೆ, ಅನ್ನ ಜೊತೆ ತಿನ್ನೋಕ್ಕೂ ಸೂಪರ್ ಆಗಿರುತ್ತೆ. ಮೃದುವಾಗಿರೋ ಅಂಥ ಈ ಇಡ್ಲಿ ಮಾಡಿಕೊಂಡು ಅದ್ರ ಜೊತೆಗೆ ಈ ರೀತಿ ಚಟ್ನಿನ ಮಾಡ್ಕೊಂಡು ತಿಂತಿದ್ರೆ ಇಡ್ಲಿಗಿಂತ ಚಟ್ನಿ ತಿನ್ನೋದೇ ಜಾಸ್ತಿ. ಹೋಟೆಲ್ನಲ್ಲಿ ಚಟ್ನಿ ಎಷ್ಟು ರುಚಿಯಾಗಿದೆ ಅನಿಸುತ್ತಲ್ವಾ, ಅದಕ್ಕೆ ಕಾರಣ ಇದೇ ರೀತಿ ಅವ್ರು ರುಬ್ಬೋದು. ಜೊತೆಗೆ ಚಟ್ನಿ ಜಾಸ್ತಿ ಹೊತ್ತು ಫ್ರೆಶ್ ಆಗಿರಬೇಕು. ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿದ ಮೇಲೆ ಮಧ್ಯಾಹ್ನದ ಹೊತ್ತು ಯೋಚನೆ ಮಾಡ್ತಿರ್ತೀವಿ ಅಮ್ಮಂದಿರು, ಚಟ್ನಿ ಹಾಳಾಗಿದೆಯೋ ಏನೋ ಅಂತ. ಆ ಟೆನ್ಷನ್ ಇರಬಾರ್ದು ಅಂದರೆ ನಾನು ತೋರಿಸಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಚಟ್ನಿ ಫ್ರೆಶ್ ಆಗಿರುತ್ತೆ, ಜೊತೆಗೆ ಟೇಸ್ಟಿಯೂ ಸಹ ಇರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಎಲ್ಲವರಿಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.